ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಚಿಕ್ಕ ಮಕ್ಕಳಾಗಿರುವಾಗ ಸ್ಕೂಲ್ ಆದ್ಮೇಲೆ ಕಾಲೇಜ್ ಮೇಲೆ PG ಅದು ಇದು ಓದ್ತಾ ಬರುವಾಗ ಈ ಜಾತಿ ಭೇದ ಭಾವ ಎಲ್ಲವನ್ನ ಬಿಟ್ಟು ಎಲ್ಲರೂ ಸೌಹಾರ್ದದಿಂದ ಬಾಳಬೇಕು ಅಂತ ಶಾಲೆಯಿಂದನೂ ಕೂಡ ಹೇಳ್ಕೊಡ್ತಾ ಬರ್ತಾರೆ. ಮನೆಯಲ್ಲೂ ಕೂಡ ಅದನ್ನೇ ಹೇಳ್ತಾರೆ, ಜಾತಿ ಭೇದ ಭಾವ ಎಲ್ಲ ಮಾಡಬಾರ್ದು, ಎಲ್ಲರೂ ಕೂಡ ಒಂದೇ ಅಂತ ಹೇಳ್ತಾರೆ. ಅದೇ ನೋಡಿ, ಇಲ್ಲಿ ಮೇಲ್ಜಾತಿಯ ಬಾಲಕಿಯೊಂದಿಗೆ ಸ್ನೇಹವನ್ನ ಮಾಡಿದಂತಹ ದಲಿತ ಯುವಕನನ್ನ ಥಳಿಸಿ ಆ ಹುಡುಗನನ್ನ ಪಾಪ ಹತ್ಯೆಗೈದಿದ್ದಾರೆ. ಇದು ನಡೆದಿರೋದು ಉತ್ತರಾಖಂಡದ ತಹಿರಿ ಗಢ್ವಾಲ್ ಜಿಲ್ಲೆಯಲ್ಲಿ ಮೇಲ್ಜಾತಿಯ ಅಪ್ರಾಪ್ತ ಬಾಲಕಿಯೊಂದಿಗೆ ಸ್ನೇಹವನ್ನ ಹೊಂದಿದ್ದಂತಹ ಕಾರಣಕ್ಕೆ 18 ವರ್ಷದ ದಲಿತ ಯುವಕ ಕೇತನ್ ಲಾಲ್ನನ್ನ ಥಳಿಸಿ ಹತ್ಯೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಈ ಘಟನೆಯಲ್ಲಿ ಆತನ ಸ್ನೇಹಿತ ದಿವಾಕರ್ ಗಂಭೀರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕೊಲೆ ಹಾಗೂ SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿ ತನಿಖೆಯನ್ನ ಆರಂಭಿಸಿದ್ದಾರೆ. ಮೇಲ್ಜಾತಿಯ ಅಪ್ರಾಪ್ತ ಬಾಲಕಿಯೊಂದಿಗೆ ಸ್ನೇಹ ಬೆಳೆಸಿದ ಎಂಬ ಕ್ಷುಲ್ಲಕ ಕಾರಣಕ್ಕೆ, ಅಂದ್ರೆ ಪಾಪ ಕೆಳಜಾತಿಯ ಹುಡುಗ ಮೇಲ್ಜಾತಿಯ ಹುಡುಗಿಯ ಜೊತೆ ಬರೀ ಫ್ರೆಂಡ್ಶಿಪ್ ನ ಬೆಳೆಸಿದ್ದಕ್ಕೆ ಆ ಒಂದು 18 ವರ್ಷದ ದಲಿತ ಯುವಕನನ್ನ ಕ್ರೂರವಾಗಿ ಥಳಿಸಿ ಹತ್ಯೆ ಮಾಡಿರುವಂತಹ ಆರೋಪ ಉತ್ತರಾಖಂಡದ ಗಢ್ವಾಲ್ ಜಿಲ್ಲೆಯಲ್ಲಿ ಕೇಳಿ ಬಂದಿದೆ. ಇನ್ನು ಎಲ್ಲಿ ಹೋಗ್ತಿದೆ ನಮ್ಮ ಸಮಾಜ? 5G ಬುಲೆಟ್ ಟ್ರೈನ್ ಬಂದಿದೆ, ಎಲ್ಲ ಫಾರಿನ್ ಅಪ್ಡೇಟ್ ಎಲ್ಲ ನಮ್ಮ ದೇಶಕ್ಕೆ ಬೇಕು, ಎಲ್ಲದೂ ಬೇಕು, ಇಲ್ಲಿಗೆ ಎಲ್ಲದೂ ಬೇಕು. ಆದರೆ ಇನ್ನೂ ಕೂಡ ಈ ಜಾತಿ ಅನ್ನುವಂತಹ ಪಿಡುಗು ಇನ್ನೂ ದೂರ ಆಗಿಲ್ಲ. ಇನ್ನು ಎಷ್ಟು ಜನರನ್ನ ಈ ಮರ್ಯಾದಾ ಹತ್ಯೆ ಅಥವಾ ಈ ಜಾತಿಗೋಸ್ಕರ ಹತ್ಯೆ ಮಾಡುವಂಥದ್ದು ಏನಿದೆ? ಫ್ರೆಂಡ್ಶಿಪ್ ಮಾಡುವಾಗ ಜಾತಿ ನೋಡಿ ಫ್ರೆಂಡ್ಶಿಪ್ ಮಾಡ್ತಾರಾ? ಅಥವಾ ಅವ್ರು ಮಾಡ್ತಿರುವಂತಹ ಕೆಲಸವನ್ನ ನೋಡಿ ಫ್ರೆಂಡ್ಶಿಪ್ ಮಾಡ್ತಾರಾ? ಇರೋದು ಎರಡೇ ಜಾತಿ, ಒಂದು ಗಂಡು ಹಾಗೆ ಹೆಣ್ಣು, ಎರಡೇ ಜಾತಿ ಇರೋದು. ಇನ್ನು ನೀವು ಯಾವ ಕಾಲದಲ್ಲಿದ್ದೀರಾ? ಈ ಘಟನೆಯಲ್ಲಿ ಪಾಪ ಆ ಹುಡುಗ ಸಾವನ್ನಪ್ಪೋದ್ರ ಜೊತೆಗೆ ಅವನ ಜೊತೆ ಇದ್ದಂತಹ ಸ್ನೇಹಿತ ಏನಿದ್ದಾನೆ ಅವನು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ದಾಖಲಿಸಿ ಈಗ ಚಿಕಿತ್ಸೆಯನ್ನ ನೀಡಲಾಗ್ತದೆ. ಈ ಘಟನೆ ಬೆಳಕಿಗೆ ಬಂದ ತಕ್ಷಣನೇ ಆ ಪ್ರದೇಶದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಆರೋಪಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಗಳು ಕೇಳಿ ಬರ್ತಾ ಇದೆ. ಮೃತ ಯುವಕನನ್ನ ದೇವಾಲ್ ಗ್ರಾಮದ ನಿವಾಸಿ ಕೇತನ್ ಲಾಲ್ ಅಂತ ಹೇಳ್ಬಿಟ್ಟು ಗುರುತಿಸಲಾಗಿದೆ. ಗಾಯಗೊಂಡಿರುವ ಆತನ ಸ್ನೇಹಿತ ದಿವಾಕರ್ ದಿಮ್ರಿ ಅವರನ್ನ ಬೌರಾರಿಯ ಆಸ್ಪತ್ರೆಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಪೊಲೀಸರ ಮಾಹಿತಿ ಪ್ರಕಾರ ಕೇತನ್ ಲಾಲ್ ಮತ್ತು ಕೋಲ್ಗಢ್ ಗ್ರಾಮದ ಮೇಲ್ಜಾತಿಯ ಅಪ್ರಾಪ್ತ ಬಾಲಕಿಯ ನಡುವೆ ಕಳೆದ ಸುಮಾರು 6 ತಿಂಗಳಿನಿಂದ ಸ್ನೇಹವಿತ್ತು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಬಾಲಕಿಯ ಕುಟುಂಬದವರು ಅಸಮಾಧಾನವನ್ನ ಹೊಂದಿದ್ರು ಎನ್ನಲಾಗ್ತದೆ. ಭಾನುವಾರ ರಾತ್ರಿ ಸುಮಾರು 11 ಗಂಟೆಗೆ ಈ ಬಾಲಕಿ ಕೇತನ್ಗೆ ಮೊಬೈಲ್ ಮೂಲಕ ಕರೆ ಮಾಡಿ ಗ್ರಾಮಕ್ಕೆ ಬರಲು ತಿಳಿಸಿದ್ದಾಳೆ. ಆಕೆ ಫೋನ್ ಮಾಡಿ ಊರಿಗೆ ಬಾ ಅಂತ ಕರೆದಿದ್ದಾಳೆ ರಾತ್ರಿ 11 ಗಂಟೆ ಸುಮಾರಿಗೆ. ಆಗ ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಇದಾದ ಬಳಿಕ ಕೇತನ್ ತನ್ನ ಸ್ನೇಹಿತ ದಿವಾಕರ್ ದಿಮ್ರಿ ಜೊತೆಗೆ ಕೋಲ್ಗೇಟ್ ಗ್ರಾಮಕ್ಕೆ ಕೂಡ ತೆರಳಿದ್ದಾನೆ. 11 ಗಂಟೆಗೆ ಗ್ರಾಮಕ್ಕೆ ತಲುಪಿದ ನಂತರ ಕೂಡಲೇ ಬಾಲಕಿಯ ಕುಟುಂಬದ ಸದಸ್ಯರು ಮತ್ತು ಇತರರು ಇಬ್ಬರನ್ನ ಒಂದು ಕೊಠಡಿಯಲ್ಲಿ ಬಂಧಿಸಿ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಆರೋಪಿಸಲಾಗಿದೆ. ಆ ಹುಡುಗ ಏನಿದ್ದಾನೆ ಅದ್ರ ಜೊತೆಗೆ ಅವನ ಸ್ನೇಹಿತ ಏನಿದ್ದಾರೆ ಇಬ್ಬರನ್ನೂ ಕೂಡ ಒಂದು ರೂಮ್ ಒಳಗಡೆ ಕೂಡ ಹಾಕಿ ಇಬ್ಬರನ್ನೂ ಕೂಡ ಹೊಡೆದಿದ್ದಾರೆ ಅಂತ ಹೇಳಿ ಆರೋಪ ಬಂದಿದೆ. ಮರದ ಕೋಲುಗಳು ಹಾಗೂ ಇತರ ವಸ್ತುಗಳಿಂದ ನಿರಂತರವಾಗಿ ಥಳಿಸಲಾಗಿದ್ದರು. ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಪೊಲೀಸರು ತಿಳಿಸಿದ್ದಾರೆ. ಅದಾದ ನಂತರ ಬಾಲಕಿಯ ತಂದೆ ಧನಪಾಲ್ ಲಾಲ್ ಅವರಿಗೆ ಕರೆ ಮಾಡಿ ನಿಮ್ಮ ಮಗನನ್ನು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದಾಳೆ. ಈ ಬಾಲಕಿಯ ತಂದೆ ಏನಿದ್ದಾರೆ ಈ ಹುಡುಗನ ತಂದೆಗೆ ಫೋನ್ ಮಾಡಿ ನಿಮ್ಮ ಮಗನ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ನೀಡಿದ್ದಾರೆ. ಸ್ಥಳಕ್ಕೆ ಧಾವಿಸಿದಂತಹ ಧನ್ಪಾಲ್ ಲಾಲ್ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದಂತಹ ಮಗನನ್ನು ಕಂಡು ಬೆಚ್ಚ ಬಿದ್ದಿದ್ದಾರೆ. ತಕ್ಷಣವೇ ಚೌಂಡ್ ಲಂಬಾಂಗಾವ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಕೇತನ್ ಮೃತಪಟ್ಟಿದ್ದಾನೆ. ಇನ್ನೊಂದು ಕಡೆ ಗಾಯಗೊಂಡ ದಿವಾಕರ್ ದಿಮ್ರಿಯನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದ್ದು ವೈದ್ಯರು ಆತನ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದಾರೆ. ಘಟನೆ ತಿಳಿದಿದ್ದಂತೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಕೇತನ್ ಕುಟುಂಬಸ್ಥರು ಹಾಗೆ ಗ್ರಾಮಸ್ಥರು ಆರೋಪಿಗಳನ್ನ ತಕ್ಷಣ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ನ್ಯಾಯ ಸಿಗುವವರೆಗೂ ಮೃತದೇಹವನ್ನ ಸ್ವೀಕರಿಸೋದಿಲ್ಲ ಅಂತ ಹೇಳ್ಬಿಟ್ಟು ಕುಟುಂಬಸ್ಥರು ಕೆಲ ಕಾಲ ಪಟ್ಟು ಹಿಡಿದು ಸ್ಥಳದಲ್ಲೇ ಒಂದಿಷ್ಟು ಕಾಲ ಉದ್ವಿಗ್ನತೆ ಎದುರಾಗಿರುವ ಘಟನೆಯೂ ಕೂಡ ನಡೀತಿದೆ. ಈ ಗಢ್ವಾಲ್ ಜಿಲ್ಲೆ ಹಿರಿಯ ಪೊಲೀಸ್ ಅಧೀಕ್ಷಕಿ ಶ್ವೇತಾ ಬೌಬೆ ಅವರು ಪ್ರಕರಣದ ಕುರಿತು
ಮಾತನಾಡಿದ್ದಾರೆ. ಆ ಒಂದು ಆಧಾರದ ಮೇಲೆ ಕೊಲೆ ಪ್ರಕರಣವನ್ನು ದಾಖಲಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಜೊತೆಗೆ ಪರಿಶಿಷ್ಟ ಜಾತಿಗೆ ಸೇರಿದಂತಹ ಯುವಕನ ಮೇಲಿನ ದೌರ್ಜನ್ಯ ಹಿನ್ನೆಲೆ SC/ST ಕಾಯ್ದೆಯ ಸೆಕ್ಷನ್ 3(2) ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳ್ಬಿಟ್ಟು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾದಂತಹ ಯಶ್ವೀರ್ ಸಿಂಗ್ ಅವರನ್ನ ಪೊಲೀಸರು ಆಲ್ರೆಡಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇತರ ಆರೋಪಿಗಳನ್ನ ಪತ್ತೆ ಹಚ್ಚಲು ವಿಶೇಷ ತಂಡಗಳನ್ನು ಕೂಡ ರಚಿಸಲಾಗಿದ್ದು ತನಿಖೆ ಮುಂದುವರಿದಿದೆ. ಈ ಘಟನೆ ಮತ್ತೊಮ್ಮೆ ಜಾತಿ ಆಧಾರಿತ ಹಿಂಸಾಚಾರ ಮತ್ತು ಸಾಮಾಜಿಕ ಅಸಮಾನತೆ ಕುರಿತ ಚರ್ಚೆಗೆ ಕಾರಣವಾಗಿದ್ದು ರಾಜ್ಯದ ವಿವಿಧ ದಲಿತ ಸಂಘಟನೆಗಳು ಹಾಗೆಯೇ ಮಾನವ ಹಕ್ಕು ಹೋರಾಟಗಾರರು ಪ್ರಕರಣದ ಸಮಗ್ರ ತನಿಖೆ ಮತ್ತು ಆರೋಪಿಗಳಿಗಾಗಿ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿದ್ದಾರೆ. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.